ಬಾಗಲಕೋಟೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಾರಾಮಾರಿ ನಡೆದಿದೆ. ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಮೇಲೆ ಏನು ಸಹಾಯಕ ಚುನಾವಣಾಧಿಕಾರಿ ಎಪಿ ಚಳಗೇರಿ ತಲೆಗೂ ಕೂಡ ಈ ಘಟನೆಯಲ್ಲಿ ಗಾಯವಾಗಿದೆ. ಬಿಜೆಪಿ ಕಾಂಗ್ರೆಸ್ ಮಾರಾಮಾರಿಯಲ್ಲಿ ವಿಜಯಾನಂದ ಕಾಶಪ್ಪನವರ ಮೇಲೂ ಕೂಡ ಹಲ್ಲೆಯಾಗಿದೆ. ಸಹಾಯಕ ಚುನಾವಣಾಧಿಕಾರಿ ಎಪಿ ಚಳಗೇರಿ ತಲೆಗೂ ಕೂಡ ಗಾಯವಾಗಿದೆ. ಹುನಗುಂದ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಈ ಗಲಾಟೆ ಆಗಿದೆ. ಕಾಶಪ್ಪನವರು ಸೇರಿ ಬಿಜೆಪಿ ಕಾಂಗ್ರೆಸ್ನ 4 ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹುನಗುಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗ ವಿಜಯಾನಂದ ಕಾಶಪ್ಪನವರ ಕಾರಿನ ಗಾಜು ಸಂಪೂರ್ಣ ಪುಡಿ ಪುಡಿಯಾಗಿ ಹೋಗಿದೆ. ಕಾರ್ ಸಂಪೂರ್ಣವಾಗಿ ಜಖಂ ಆಗಿ ಹೋಗಿದೆ. ಬಿಜೆಪಿ ಕಾಂಗ್ರೆಸ್ನ ಮಾರಾಮಾರಿ ಆ ಸಂದರ್ಭದಲ್ಲಿ ಆಗಿರುವಂತಹ ದೊಡ್ಡ ಅವಾಂತರಗಳು ನಾವೀಗ ನೋಡ್ತಾ ಇದ್ದೀವಿ. ಕಾಶಪ್ಪನವರು ಸೇರಿ ಬಿಜೆಪಿ ಕಾಂಗ್ರೆಸ್ನ 4 ಈ ಗಲಾಟೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಈ ರೀತಿಯಾಗಿ ಗದ್ದಲ ಉಂಟಾಗಿ ದೊಡ್ಡ ಗಲಾಟೆಯಾಗಿ ಕಿತ್ತಾಡ್ಕೊಂಡಿದ್ದಾರೆ, ಬಡದಾಡ್ಕೊಂಡಿದ್ದಾರೆ, ಮಾರಾಮಾರಿಯಾಗಿದೆ. ಕಾರ್ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ವಿಜಯಾನಂದ ಕಾಶಪ್ಪನವರ ಕಾರ್ನ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ಅಂತ ಕೂಡ ನಾವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ಕಾರಿನ ಗಾಜುಗಳು ಪುಡಿ ಪುಡಿ, ಕಾರಿನ ಮುಂಭಾಗ ಹಿಂಭಾಗ ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ತಂತಂದು ಎತ್ತು ಹಾಕಿದ್ದಾರೆ ಕಾರ್ ಮೇಲೆ. ಇದೀಗ ವಿಜಯಾನಂದ ಕಾಶಪ್ಪನವರು ಸೇರಿ ಬಿಜೆಪಿ ಕಾಂಗ್ರೆಸ್ನ ಒಟ್ಟು 4 ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು ಕಾರ್ನ ಹಿಂಭಾಗ ಸಂಪೂರ್ಣವಾಗಿ ಕಲ್ಲು ಹೊತ್ತಾಕಿ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಕಾರನ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ದೊಡ್ಡ ಗಲಾಟೆ ಆಗಿದೆ ಇಲ್ಲಿ. ವಿಜಯಾನಂದ ಕಾಶಪ್ಪನವರ ಕಾರ್ನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಎಷ್ಟು ದೊಡ್ಡ ಮಾರಾಮಾರಿ ಅಂತ ಹೇಳಿ ಸ್ಪಷ್ಟವಾಗಿ ಅರಿವಾಗುತ್ತೆ. ಏನ್ ನಡೀತು ಅಲ್ಲಿ, ಯಾಕೆ ಈ ತರ ಎಲ್ಲ ಆಯ್ತು? ಪಾಟೀಲ್ ಮತ್ತು ಮಾಜಿ ಶಾಸಕ ಹುನಗುಂದ ವಿಜಯಾನಂದ ಕಾಶಪ್ಪನವರದ ಇಬ್ಬರ ಮಧ್ಯೆ ಕೂಡ ಮುಂಚೆಯಿಂದಲೂ ಕೆಲವೊಂದಿಷ್ಟು ಈ ರೀತಿ ಅವರ ಪರಸ್ಪರ ಕಾರ್ಯಕರ್ತರ ಮಧ್ಯೆ ಗುದ್ದಾಟಗಳು ಹೊಡೆದಾಟಗಳು ನಡೆಯುತ್ತಾನೆ ಬಂದಿರುವಂತದ್ದು. ಇವತ್ತು ಕೂಡ ಇದು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಹುನಗುಂದ ಪಟ್ಟಣದಲ್ಲಿರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯುವಂತಹ ಪ್ರಕ್ರಿಯೆ ನಡೀತಾ ಇತ್ತು. ಆಯ್ಕೆಗೂ ಮುನ್ನ ಅಲ್ಲಿ ನಾಮಪತ್ರನು ಕೂಡ ಇವತ್ತಿನ ದಿನನೇ ಸಲ್ಲಿಸಲಾಗುತ್ತೆ. ನಂತರ ಅದನ್ನ ಪರಿಶೀಲನೆ ಆಗಿರ್ಬೋದು, ನಾಮಪತ್ರ ಹಿಂತೆಗೆದುಕೊಳ್ಳುವಂತ ಪ್ರಕ್ರಿಯೆ ಆಗಿರ್ಬೋದು, ನಂತರ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯ ಪ್ರಕ್ರಿಯೆ ನಡೀತಾ. ಈ ಸಂದರ್ಭದಲ್ಲಿ ಮೊದಲಿಗೆ ಬಿಜೆಪಿ ಅಭ್ಯರ್ಥಿ ಅಂತ ಮುತ್ತಣ್ಣ ಮುಕ್ಕಪ್ಪನವರಂತ ಅಭ್ಯರ್ಥಿ ಬಂದು ನಾಮಪತ್ರವನ್ನು ಸಲ್ಲಿಸ್ತಾರೆ. ನಂತರ ಹುನಗುಂದ ಈ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಪಕ್ಷದ ಅಭ್ಯರ್ಥಿ ಏನಿರ್ತಾರೆ ಇವರು ರವಿ ಅಂತಂದು ಒಬ್ರು ಅವರು ನಾಮಿನೇಷನ್ ಸಲ್ಲಿಸಕ್ಕೆ ಬಂತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಅವ್ರ ಮೇಲೆ ಕೆಲವೊಂದಿಷ್ಟು ಅಶ್ಲೀಲ ಪದಗಳನ್ನ ಬಳಸಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಲಾಗ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮುಂದುವರೆದಂತದ್ದು, ಪರಸ್ಪರ ವಾಗ್ವಾದ ನಡೀತು ಮತ್ತು ಮಾತಿನ ಚಕಮಕಿ ನಡೀತು. ಈ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಹುನಗುಂದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಬರ್ತಾರೆ. ಅವರ ಮೇಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಒಮ್ಮೆಲೆ ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವ್ರಿಗೆ ಬೆನ್ನ ಮೇಲೂ ಕೂಡ ಈಗಾಗಲೇ ಹಲ್ಲೆ ಮಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈಗಾಗಲೇ ಹುನಗುಂದ ಸರ್ಕಾರಿ ಆಸ್ಪತ್ರೆಗೆ ಕೂಡ ದಾಖಲಾಗಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಅವರ ತಮ್ಮ ಆಕ್ರೋಶ ಅಷ್ಟಕ್ಕೆ ಕಡಿಮೆ ಆಗುವುದಿಲ್ಲ. ಅಲ್ಲಿ ಸ್ಥಳದಲ್ಲಿರುವಂತಹ ವಿಜಯಾನಂದ ಕಾಶಪ್ಪನವರ ಕಾರ್ ಇರುತ್ತೆ, ಆ ಕಾರಿನ ಮೇಲೆ ಬೃಹತ್ತಾದ ಕಲ್ಲನ್ನ ಎತ್ತಿ ಹಾಕಿ ಕಾರಿನ ಗಾಜನ್ನ ಜಖಂಗೊಳಿಸಿರುವಂತದ್ದು. ಆ ನಂತರ ಆ ಸ್ಥಳದಲ್ಲಿರೋ ಪರಿಸ್ಥಿತಿ ನಿಯಂತ್ರಣ ಮಾಡೋಕೆ ಹುನಗುಂದ ಪೊಲೀಸರು ಬಂದಿದ್ರು. ಆ ಪೊಲೀಸರ ಕಾರನ್ನು ಕೂಡ ಇವರು ಉದ್ರಿಕ್ತರು ಕಾರಿಗೆ ಕೂಡ ಕಲ್ಲನ್ನು ಹೊಡೆದಿದ್ದಾರೆ. ಪೊಲೀಸ್ ಜೀಪ್ ಅನ್ನ ಜಖಂಗೊಳಿಸಿದ್ದಾರೆ ಮತ್ತು ಅದರ ಜೊತೆಗೆ DR ವಾಹನ ಇತ್ತು, ಅದ್ರ ಕೂಡ ಕಲ್ಲನ್ನ ತೂರುವಂತದ್ದು. ಮತ್ತು ಈ ಸಂದರ್ಭದಲ್ಲಿ ಆ ಸ್ಥಳದಲ್ಲಿರುವಂತಹ ಚುನಾವಣಾಧಿಕಾರಿ, ಸಹಾಯಕ ಚುನಾವಣಾಧಿಕಾರಿ MP ಚಳಗೇರಿ ಅಂತ ಏನಿದ್ರು, ಅವರ ತಲೆಗೂ ಕೂಡ ಕಲ್ಲಿನ ಇಟ್ಬಿದ್ದು ತಲೆಗೆ ಬಾವು ಬಂದಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಸ್ಥಳದಲ್ಲಿ ಸಂಪೂರ್ಣವಾಗಿ ಈಗ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿರುವಂತದ್ದು ಮತ್ತು ಈ ಉದ್ರಿಕ್ತರನ್ನ ಚದುರಿಸಿಗೋಸ್ಕರ ಸಣ್ಣ ಪ್ರಮಾಣದ ಲಘು ಲಾಠಿ ಪ್ರಹಾರವನ್ನು ಕೂಡ ಅಲ್ಲಿ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಇಡೀ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಅನೇಕ DR ವಾಹನಗಳು ಮತ್ತು ಅಲ್ಲಿ ಬಂದಿರೋದು ಅನೇಕ ವಿವಿಧ ಕಡೆಯಿಂದ ಬಾಗಲಕೋಟೆ ಮತ್ತು ಇಳಕಲ್ ನಗರದಿಂದಲೂ ಕೂಡ ಕೆಲವೊಂದಿಷ್ಟು ಹೆಚ್ಚುವರಿ ಪೊಲೀಸ್ಗಳನ್ನ ಅಲ್ಲಿ ಕರೆಸಿಕೊಂಡು ಭದ್ರತೆ ಕಾಪಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳಕ್ಕೆ ಈಗಾಗಲೇ ತಹಸೀಲ್ದಾರ್ ಆಗಿರುವುದು ಬಾಗಲಕೋಟೆ SP CB ರಿಷಂತ್ ಅವರು ಕೂಡ ಈಗಾಗಲೇ ಭೇಟಿ ನೀಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಶಾಂತವಾಗಿದೆ. ಆದ್ರೆ ಇದು ಮೇಲ್ನೋಟಕ್ಕೆ ಇವರು ಕಾರ್ಯಕರ್ತರ ಗಲಾಟೆ ಆದರೂ ಕೂಡ
ಇದು ಹುನಗುಂದ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಆಗಿರ್ಬೋದು, ಸದ್ಯದ ಏನ್ ಶಾಸಕರಾಗಿರುವಂತಹ ದೊಡ್ಡನಗೌಡ ಪಾಟೀಲ್ ಇವರಿಬ್ಬರ ಮಧ್ಯೆ ನಡೆದಿರುವಂತ ಏನೋ ಒಂದು ವಾಗ್ವಾದ ಆಗಿರ್ಬೋದು ಮತ್ತು ಗುದ್ದಾಟಗಳು ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಸುಮಾರು 4 ರಿಂದ 5 ಜನ ಏನು ಗಾಯಗೊಂಡಿದ್ದಾರೆ. ಅವ್ರನ್ನ ಈಗಾಗಲೇ ಅವರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಹುನಗುಂದ ಸರ್ಕಾರಿ ಆಸ್ಪತ್ರೆಯಲ್ಲಿ. ಥ್ಯಾಂಕ್ ಯು ರವಿ.